ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಇಂದು ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆಗಸ್ಟ್ 19, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಇಂಡಿಯಾ ಕ್ಯಾನ್ ಡೂ ಮೋರ್, ಹಿಂಟ್ಸ್ ಕ್ಲೈಮೇಟ್ ಅಫಿಷಿಯಲ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನ ಪ್ರೆಸಿಡೆನ್ಷಿಯಲ್ ಡೆಲಿಗೇಟ್ ಅಥವಾ ಡೆಸಿಗ್ನೇಟ್ ಆದಂತಹ ಅಲೋಕ್ ಶರ್ಮಾ ಅವರು ಭಾರತಕ್ಕೆ ಭೇಟಿಯನ್ನು ನೀಡಿ ಈ ಒಂದು ಭಾರತದ ರಾಷ್ಟ್ರದೊಂದಿಗೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಏನು ಪ್ಯಾರಿಸ್ ಕ್ಲೈಮೇಟ್ನ ಅಡಿಯಲ್ಲಿ ಸೈನ್ ಮಾಡಲಾಗಿತ್ತೋ ಅಥವಾ ಎಲ್ಲ ರಾಷ್ಟ್ರಗಳು ತಮ್ಮ ಸಮ್ಮತಿಯನ್ನು ಕೊಟ್ಟಿದ್ದಾವೋ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸಿಗೆ ಸಂಬಂಧಿಸಿದಂತೆ ಅದನ್ನು ಹೆಚ್ಚಿಸಲು ಸಾಧ್ಯವಿದೆಯಾ ಅನ್ನುವಂತಹ ಮಾತು. ಸೊ ಎಷ್ಟು ಭಾರತ ಟಾರ್ಗೆಟನ್ನು ಕೊಟ್ಟಿದೆಯೋ ಅದಕ್ಕಿಂತ ಹೆಚ್ಚಿಗೆ ಅಚೀವ್ ಮಾಡಲು ಸಾಧ್ಯವಿದೆಯೇ ಅನ್ನುವಂತಹ ಮಾತನ್ನು ಅವರು ಭಾರತದ ಅಧಿಕಾರಿಗಳೊಂದಿಗೆ ಡಿಸ್ಕಸ್ ಮಾಡಿರುವಂಥದ್ದು. ಸೊ ಮೊದಲನೇದಾಗಿ ಬಹಳಷ್ಟು ಸುದ್ದಿ ವಿಶ್ಲೇಷಣೆಗಳಲ್ಲಿ ನಾವು ನೋಡ್ತಾನೆ ಇದ್ವಿ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನ 26ನೇ ಸೆಷನ್ನು ಗ್ಲಾಸ್ಗೋ ಸ್ಕಾಟ್ಲೆಂಡ್ನಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆಯಲಿದೆ. ಆ ಒಂದು ಹಂತದಲ್ಲಿ ಅಲೋಕ್ ಶರ್ಮಾ ಅವರು ಬೇರೆ ಬೇರೆ ರಾಷ್ಟ್ರಗಳಿಗೆ ಭೇಟಿಯನ್ನು ನೀಡಿ ಏನೆಲ್ಲ ಟಾರ್ಗೆಟ್ಸ್ಗಳು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ನ ಅಡಿಯಲ್ಲಿ ರಾಷ್ಟ್ರಗಳು ಮಾಡಿದ್ದಾವೆ ಅದನ್ನು ಪೂರ್ಣಗೊಳಿಸುವಂತಹ ನಿಟ್ಟಿನಲ್ಲಿ ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು. ಈ ಒಟ್ಟು ಎಲ್ಲ ವಿಷಯ ಮಾತಾಡ್ತಾ ಇರುವಂಥದ್ದು ಕ್ಲೈಮೇಟ್ ಚೇಂಜಿಗೆ ಸಂಬಂಧಿತವಾದಂತಹ ವಿಷಯವಾಗಿರೋದ್ರಿಂದ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುತ್ತದೆ. ಮೊದಲನೇದಾಗಿ ಈ ಆರ್ಟಿಕಲ್ನ ವಿಶ್ಲೇಷಣೆ ಶುರು ಮಾಡೋದಕ್ಕಿಂತ ಮುನ್ನ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂದರೆ ಏನು ಹಾಗೂ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂದರೆ ಏನು. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ನ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ಹಂತದಲ್ಲಿ ಮೊದಲನೇದಾಗಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂದರೆ ಏನು ಅನ್ನುವಂಥದ್ದು ತಿಳ್ಕೊಂಡು ಮುಂದಿನ ಹಂತದಲ್ಲಿ ಇದು ನೆಟ್ ಝೀರೋ ಅಂದ್ರೇನು ಅಥವಾ ಕಾರ್ಬನ್ ನ್ಯೂಟ್ರಾಲಿಟಿ ಅಂದ್ರೇನು ಹಾಗೂ ಎಲ್ಲ ರಾಷ್ಟ್ರಗಳು ಏನೆಲ್ಲ ಪ್ರಾಮಿಸಸನ್ನು ಮಾಡಿದ್ದಾವೆ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಕ್ರಮಗಳನ್ನು ಏನು ತಗೊಳ್ಳಲಿದ್ದಾರೆ ಅನ್ನುವಂಥದ್ದನ್ನು. ಸೊ ಮೊದಲನೇದಾಗಿ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನೋದ್ರ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಇದು ಬಹಳ ಇಂಪಾರ್ಟೆಂಟು. ಪ್ರಿಲಿಮ್ಸಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ನೇರ ಪ್ರಶ್ನೆಗಳು ಕೇಳುವಂತಹ ಸಾಧ್ಯತೆಗಳು ಇರ್ತವೆ. ಈ ಒಂದು ಕನ್ವೆನ್ಷನನ್ನು 1992ರಲ್ಲಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವೈರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವಂತಹ ಸನ್ನಿವೇಶದಲ್ಲಿ ಸೈನ್ ಮಾಡಲಾಯಿತು. ಇದನ್ನು ಅರ್ತ್ ಸಮ್ಮಿಟ್ ಅಂತಲೂ ಕರೆಯಲ್ಪಡಿತ್ತು. ಅರ್ತ್ ಸಮ್ಮಿಟ್ ಅಲ್ಲದೆ ಇದಕ್ಕೆ ಇರುವಂತಹ ಇನ್ನೂ 2 ಹೆಸರುಗಳು ಅಂದರೆ ರಿಯೋ ಸಮ್ಮಿಟ್ ಅಂತ ಹೇಳ್ಬೋದು ಅಥವಾ ರಿಯೋ ಕಾನ್ಫರೆನ್ಸ್ ಅಂತ ಹೇಳ್ಬೋದು. ಸೊ ಈ ಕಾನ್ಫರೆನ್ಸ್ನಲ್ಲಿ 1992ರಲ್ಲಿ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜನ್ನು ಸೈನ್ ಮಾಡಲಾಯಿತು. ಈ ಒಂದು ಸಂಸ್ಥೆ 21 ಮಾರ್ಚ್ 1994ರಲ್ಲಿ 197 ರಾಷ್ಟ್ರಗಳು ರಾಟಿಫೈ ಮಾಡಿದ ನಂತರ ಅಂದರೆ ಅವರವರ ಕಾನೂನಿನಲ್ಲಿ ಅವರು ಇದನ್ನು ಒಪ್ಪಿಕೊಂಡ ನಂತರ ಇದು ಜಾರಿಗೆ ಬಂದಿರುವಂಥದ್ದು. ಇದರ ಅಡಿಯಲ್ಲಿ 2 ಮುಖ್ಯವಾದ ಅಗ್ರಿಮೆಂಟ್ಗಳು 2015ರಲ್ಲಿ ಪ್ಯಾರಿಸ್ ಅಗ್ರಿಮೆಂಟನ್ನು ಸೈನ್ ಮಾಡಲಾಯಿತು ಹಾಗೂ 1997ರಲ್ಲಿ ಕೊಯೋಟೋ ಪ್ರೋಟೋಕಾಲನ್ನು ಸೈನ್ ಮಾಡಿರುವಂಥದ್ದು. ಇವೆರಡು ಬಹಳ ಮುಖ್ಯವಾಗಿರುವಂಥದ್ದು. ಕೊಯೋಟೋ ಪ್ರೋಟೋಕಾಲ್ ಅಂದರೆ ಏನು ಹಾಗೂ ಪ್ಯಾರಿಸ್ ಅಗ್ರಿಮೆಂಟ್ ಏನು ಅನ್ನುವಂಥದ್ದು ತಮಗೆ ಗೊತ್ತಿರುವಂತಹ ಮಾಹಿತಿ. ಪ್ಯಾರಿಸ್ ಅಗ್ರಿಮೆಂಟ್ ಮುಖ್ಯವಾಗಿ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಅಂದರೆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಗೆ ಕಂಪೇರ್ ಮಾಡಿದರೆ ಇವತ್ತು ಆಗ್ತಾ ಇರುವಂತಹ ಎಮಿಷನ್ ಅಥವಾ ಭೂಮಿಯ ತಾಪಮಾನ ಏನಿದೆ ಅದನ್ನು 1.5 ಡಿಗ್ರಿ ಸೆಲ್ಸಿಯಸ್ಸಿಗೆ ನಿಲ್ಲಿಸುವಂತಹ ಕಡೆಗೆ ಕೆಲಸವನ್ನು ನಡೆಸುವ ಅವಶ್ಯಕತೆ ಇದೆ ಅನ್ನುವಂಥದ್ರ ಕಡೆಗೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ತನ್ನ ನಿಲುವನ್ನು ತೋರಿಸ್ತಾ ಇರುವಂಥದ್ದು. ಹಾಗೆ ಕೊಯೋಟೋ ಪ್ರೋಟೋಕಾಲ್ ಅಂದರೆ ಏನು? ಈ ಒಂದು ಪ್ರೋಟೋಕಾಲ್ ಮುಖ್ಯವಾಗಿ UNFCCCಯ ಒಂದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಆಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಆ್ಯಂಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಮಿಷನ್ ರಿಡಕ್ಷನ್ ಟಾರ್ಗೆಟ್ಸನ್ನು ಇಂಟರ್ನ್ಯಾಷನಲಿ ಬೈಂಡಿಂಗ್ ಮಾಡಿರುವಂತಹ ಒಂದು ಅಗ್ರಿಮೆಂಟ್ ಆಗಿತ್ತು. ಅಂದರೆ ಎಲ್ಲ ಡೆವಲಪ್ಡ್ ರಾಷ್ಟ್ರಗಳು ಅವರು ಮಾಡಿದಂತಹ 150 ವರ್ಷಗಳ ಇಂಡಸ್ಟ್ರಿಯಲೈಸೇಷನ್ನಿಂದಾಗಿ ಇವತ್ತು ಭೂಮಿಯ ತಾಪಮಾನ ಇಷ್ಟರ ಮಟ್ಟಿಗೆ ಬೆಳೆಯಲು ಕಾರಣವಾಗಿರುವಂಥದ್ದು. ಆ ಒಂದು ಕಾರಣಕ್ಕೆ ಎಲ್ಲ ಡೆವಲಪ್ಡ್ ರಾಷ್ಟ್ರಗಳು ತನ್ನ ಎಮಿಷನ್ ಟಾರ್ಗೆಟ್ಸ್ಗಳನ್ನು ಡಿಫೈನ್ ಮಾಡಿ ಅದರ ಕೆಳಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಕೊಯೋಟೋ ಪ್ರೋಟೋಕಾಲ್ನ ಅಡಿಯಲ್ಲಿ ಹೇಳಲಾಗಿತ್ತು. ಕೊಯೋಟೋ ಜಪಾನ್ನಲ್ಲಿ ಇರುವಂತಹ ಒಂದು ಭಾಗವಾಗಿರೋದ್ರಿಂದ ಈ ಒಂದು ಅಗ್ರಿಮೆಂಟನ್ನು 1997ರಲ್ಲಿ ಅಡಾಪ್ಟ್ ಮಾಡಲಾಯಿತು. 2005ರಲ್ಲಿ ಇದನ್ನು ಫೋರ್ಸ್ ಅಥವಾ ಜಾರಿಗೆ ತರುವಂತಹ ಕೆಲಸವನ್ನು ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಅಥವಾ ಇದನ್ನು ಅಡಾಪ್ಟ್ ಮಾಡಿರುವಂಥದ್ದು 2001ರಲ್ಲಿ COP7 ಆ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನ ಮೀಟಿಂಗ್ ಮರಾಕೇಶಲ್ಲಿ ನಡೆದಿತ್ತು. ಅದಕ್ಕೆ ಅದನ್ನು ಮರಾಕೇಶ್ ಅಕಾರ್ಡ್ ಅಂತಲೂ ಕರೆಯಲಾಗ್ತಿತ್ತು. 2005ರಿಂದ 2012ರವರೆಗೆ ಫೇಸ್ 1ನ ಕೆಲಸವನ್ನು ನಡೆಸಲಾಯಿತು. ಆ ಫೇಸ್ 1ನಲ್ಲಿ 5% ರಿಡಕ್ಷನ್
ಮಾಡಬೇಕು ಎಮಿಷನ್ಸ್ನಲ್ಲಿ ಅನ್ನುವಂಥದ್ದು ಟಾರ್ಗೆಟ್ ಕೊಡಲಾಗಿತ್ತು. ಫೇಸ್ 2 2013ರಿಂದ 2020ರವರೆಗೆ ಆಗಿರುವಂಥದ್ದು. ಅದರಲ್ಲಿ 18% ಎಮಿಷನ್ ಟಾರ್ಗೆಟ್ಸನ್ನು ಡೆವಲಪ್ಡ್ ರಾಷ್ಟ್ರಗಳು ಮಾಡಬೇಕು ಅನ್ನುವಂಥದ್ದು ಕೊಯೋಟೋ ಪ್ರೋಟೋಕಾಲ್ನ ಅಡಿಯಲ್ಲಿ ಮಾಡಿರುವಂತಹ ಪ್ರಾವಧಾನವಾಗಿರ್ತದೆ. ಸೊ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟನ್ನು ಅಥವಾ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಅಡಿಯಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26ರ ಅಡಿಯಲ್ಲಿ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಗಳು ಏನು ರಾಷ್ಟ್ರಗಳು ಕೊಟ್ಟಿದ್ದಾವೆ ಅದರ ಬಗ್ಗೆ ನಾವು ಇಲ್ಲಿ ಹೆಚ್ಚಿನ ಚರ್ಚೆಯನ್ನು ಮಾಡಲಿರುವಂಥದ್ದು. ಸೊ ಮೊದಲನೇ ಹಂತದಲ್ಲಿ ನೆಟ್ ಝೀರೋ ಹಾಗೂ ಕಾರ್ಬನ್ ನ್ಯೂಟ್ರಾಲಿಟಿ ಅನ್ನುವಂತಹ 2 ಕಾನ್ಸೆಪ್ಟ್ಸ್ಗಳ ಬಗ್ಗೆ ತಾವು ಕೇಳೇ ಇರ್ತೀರ. ಸೊ ನೆಟ್ ಝೀರೋ ಹಾಗೂ ಕಾರ್ಬನ್ ನ್ಯೂಟ್ರಾಲಿಟಿ ಅಂದರೆ ಏನು ಅನ್ನುವಂಥದ್ದು ತಮಗೆ ಗೊತ್ತಿರಬೇಕು. ನೆಟ್ ಝೀರೋ ಆರ್ ಕಾರ್ಬನ್ ನ್ಯೂಟ್ರಾಲಿಟಿ ಅಂತಂದರೆ ಯಾವುದಾದ್ರೂ ಒಂದು ರಾಷ್ಟ್ರ ತಾನು ಮಾಡ್ತಾ ಇರುವಂತಹ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ಗಳಿಂದಾಗಿ ಅಥವಾ ಕಾರ್ಖಾನೆಗಳ ಚಟುವಟಿಕೆಗಳಿಂದಾಗಿ ಎಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕ್ತಾ ಇದ್ದಾವೋ ಅಷ್ಟೇ ಕಾರ್ಬನ್ ಡೈಆಕ್ಸೈಡನ್ನು ಸಿಂಕ್ ಅಥವಾ ಸಕ್ ಮಾಡಿಕೊಳ್ಳುವಂತಹ ಪ್ರಾವಧಾನ ಅಥವಾ ಅಟ್ಮಾಸ್ಫಿಯರನ್ನು ಬೆಳೆಸಬೇಕು. ಅಂದರೆ ಮುಖ್ಯವಾಗಿ ಕಾರ್ಡನ್ ಆಗಿರಬಹುದು ಅಥವಾ ಇಂಡಸ್ಟ್ರಿಯಿಂದ ಬರ್ತಾ ಇರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಕಡಿಮೆ ಮಾಡುವಂಥದ್ದಾಗಿರಬಹುದು. ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಒಟ್ಟು ಆ ರಾಷ್ಟ್ರದಲ್ಲಿ ಉತ್ಪಾದನೆ ಆಗ್ತಾ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಿಂಕ್ ಆಗ್ತಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಸಮಾನವಾಗಿರಬೇಕು. ಆವಾಗಲೇ ಇದನ್ನು ನಾವು ನೆಟ್ ಝೀರೋ ಅಥವಾ ಕಾರ್ಬನ್ ನ್ಯೂಟ್ರಾಲಿಟಿ ಕಡೆಗೆ ಅಂತ ಡೆಫಿನೇಷನನ್ನು ಕೊಡುವಂಥದ್ದು. ಇದು ನಮ್ಮ ಪ್ಲಾನೆಟಿಗೆ ಅಥವಾ ಭೂಮಿಗೆ ಬಹಳ ಮುಖ್ಯವಾಗಿರುವಂತಹ ಪಾತ್ರವನ್ನು ವಹಿಸುತ್ತದೆ. ಮುಂದಿನ 2100ರಷ್ಟೊತ್ತಿಗೆ 1.5 ಡಿಗ್ರಿ ಸೆಲ್ಸಿಯಸ್ವರೆಗೂ ಏನು ಟೆಂಪರೇಚರನ್ನು ನಾವು ತಡೆಯುವಂತಹ ಕೆಲಸಗಳನ್ನು ಅಥವಾ ಕ್ರಮಗಳನ್ನು ಕೈಗೊಂಡಿದ್ದೀವೋ ಅದನ್ನು ತಡೆಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಈ ಕಾರ್ಬನ್ ನ್ಯೂಟ್ರಾಲಿಟಿಗೆ ಸಂಬಂಧಿಸಿದಂತೆ ಎಲ್ಲ ರಾಷ್ಟ್ರಗಳು ಏನೆಲ್ಲ ಪ್ರಾಮಿಸಸ್ ಅಥವಾ ಕ್ರಮಗಳನ್ನು ಕೈಗೊಂಡಿದ್ದಾವೆ ಅಂತ ನೋಡಿದಾಗ ಒಟ್ಟು 120 ರಾಷ್ಟ್ರಗಳು 2050ರಷ್ಟೊತ್ತಿಗೆ ತನ್ನ ಕಾರ್ಬನ್ ನ್ಯೂಟ್ರಲಿಟಿಯನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಲಿದ್ದಾವೆ ಅನ್ನುವಂತಹ ಮಾತನ್ನು ಕೊಟ್ಟಿರುವಂಥದ್ದು. 2050ರ ನಂತರ ಬರೀ 5 ರಾಷ್ಟ್ರಗಳು ಮಾಡಲಿದ್ದಾವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಅದರಲ್ಲಿ ಆಸ್ಟ್ರೇಲಿಯಾ ಮತ್ತು ಸಿಂಗಾಪುರ್ ಯಾವುದೇ ಟಾರ್ಗೆಟ್ಸ್ಗಳನ್ನು ಇದುವರೆಗೂ ಹೇಳಿಲ್ಲ ಅನ್ನುವಂಥದ್ದು. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಮಾಡ್ತಾ ಇರುವಂಥದ್ದು ಚೈನಾ. ಇದು 2030ರಷ್ಟೊತ್ತಿಗೆ ತನ್ನ ಕಾರ್ಬನ್ ಎಮಿಷನ್ನಲ್ಲಿ ಪೀಕನ್ನು ಪಡೆದು ತದನಂತರ 2060ರಷ್ಟೊತ್ತಿಗೆ ನೆಟ್ ಝೀರೋ ಟಾರ್ಗೆಟನ್ನು ಪೂರ್ಣಗೊಳಿಸಲಿದೆ ಅನ್ನುವಂತಹ ಟಾರ್ಗೆಟನ್ನು ಚೈನಾ ಕೊಟ್ಟಿರುವಂಥದ್ದು. ಹಾಗೆ ಇನ್ನೊಂದು ಕಡೆ ಅತಿ ದೊಡ್ಡ ಕಾರ್ಬನ್ ಡೈಆಕ್ಸೈಡ್ ಎಮಿಟರ್ ಆದಂತಹ US ಸಹ 2030ರಷ್ಟೊತ್ತಿಗೆ ತಾನು ಈಗ ಉತ್ಪಾದನೆ ಮಾಡ್ತಾ ಇರುವಂತಹ ಕಾರ್ಬನ್ ಡೈಆಕ್ಸೈಡನ್ನು 0.5% ಇಳಿಸಿ ತದನಂತರ 2050ರಷ್ಟೊತ್ತಿಗೆ ನೆಟ್ ಝೀರೋ ಟಾರ್ಗೆಟನ್ನು ರೀಚ್ ಮಾಡಲಿದೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಇಲ್ಲಿ ಇನ್ನೊಂದು ಅತಿ ಮುಖ್ಯವಾದಂತಹ ಪಾಯಿಂಟ್ ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು 2050ರ ಟಾರ್ಗೆಟ್ ಏನು 120 ರಾಷ್ಟ್ರಗಳು ಕೊಟ್ಟಿದ್ದಾವೋ ಇದರಲ್ಲಿ ಭಾರತ ಇಲ್ಲ ಅನ್ನುವಂಥದ್ದು. ಸೊ 2050ರ ಒಳಗಡೆ ಏನು ನೆಟ್ ಝೀರೋವನ್ನು ನಾವು ಅಚೀವ್ ಮಾಡಲಿದ್ದೇವೆ ಅನ್ನುವಂತಹ ಮಾತನ್ನು ಅಥವಾ ಕಾಂಟ್ರಿಬ್ಯೂಷನನ್ನು ಬೇರೆ ರಾಷ್ಟ್ರಗಳು ಒಪ್ಕೊಂಡಿದ್ದಾವೋ ಭಾರತ ಅದನ್ನು ಒಪ್ಕೊಂಡಿಲ್ಲ ಅನ್ನುವಂಥದ್ದು. ಹಾಗಾದರೆ ಭಾರತ 2015ರ ಅಗ್ರಿಮೆಂಟ್ನ ಅಡಿಯಲ್ಲಿ ಏನು ಹೇಳಿದೆ ಹಾಗೂ ಏನು ಕ್ರಮಗಳನ್ನು ಕೈಗೊಳ್ತಾ ಇದೆ ಅನ್ನುವಂಥದ್ದು ಇಲ್ಲಿ ನೋಡಬೇಕಾಗಿರುವಂಥದ್ದು. ಭಾರತ 2015ರ ಪ್ಯಾರಿಸ್ ಅಗ್ರಿಮೆಂಟ್ನ ಅಡಿಯಲ್ಲಿ ಈ ಎಮಿಷನ್ಗೆ ಸಂಬಂಧಿಸಿದಂತೆ ಪ್ರಪಂಚದ ತಾಪಮಾನ 1 ಡಿಗ್ರಿ ಸೆಲ್ಸಿಯಸ್ಗೆ ಏರದೇ ಇರೋ ಹಾಗೆ ಕ್ರಮಗಳನ್ನು ಕೈಗೊಳ್ಳಲಿದೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಅಂದರೆ ಪ್ಯಾರಿಸ್ ಕ್ಲೈಮೇಟ್ನ ಅಡಿಯಲ್ಲಿ 2100ರಷ್ಟೊತ್ತಿಗೆ 1.5 ಡಿಗ್ರಿ ಸೆಲ್ಸಿಯಸ್ಸಿಗೆ ಏನು ತಡೆ ಹಿಡಿಯುವಂತಹ ಕ್ರಮಗಳನ್ನು ಸರ್ಕಾರಗಳು ಕೈಗೊಳ್ಳಬೇಕು ಅನ್ನುವಂತಹ ಮಾತನ್ನು ಹೇಳಲಾಗ್ತಿದೆಯೋ ಆ ನಿಟ್ಟಿನಲ್ಲಿ ಸರ್ಕಾರ 2100ರಷ್ಟೊತ್ತಿಗೆ ಭಾರತ ಕೈಗೊಳ್ಳುವಂತಹ ಕ್ರಮಗಳು ಪ್ರಪಂಚವನ್ನು 1 ಡಿಗ್ರಿ ಸೆಲ್ಸಿಯಸ್ಗೆ ನಿಲ್ಲಿಸುವಂತಹ ಪ್ರಯತ್ನಗಳನ್ನು ಮಾಡುತ್ತದೆ ಅನ್ನುವಂಥದ್ದು. ಹಾಗೂ ಇದೇ ನಿಟ್ಟಿನಲ್ಲಿ ಭಾರತ ಪ್ರಪಂಚದಲ್ಲಿ ಅತಿ ಕಡಿಮೆ ಪರ್ ಕ್ಯಾಪಿಟಾ ಎಮಿಷನನ್ನು ಮಾಡುತ್ತಿದೆ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಭಾರತ ಯಾವುದೇ ರೀತಿಯಲ್ಲಿ ಇವತ್ತು ಪ್ರಪಂಚದಲ್ಲಿ ಕಾಣ್ತಾ ಇರುವಂತಹ ಕ್ಲೈಮೇಟ್ ಚೇಂಜ್ ಕ್ರೈಸಿಸ್ ಏನಿದೆ ಅದಕ್ಕೆ ಕಾರಣವಾಗಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೂ ರೆನ್ಯೂವಬಲ್ ಎನರ್ಜಿ ಕ್ಷೇತ್ರದಲ್ಲಿ ಭಾರತ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ಇಲ್ಲಿ ಉಲ್ಲೇಖನೆ ಮಾಡಲಾಗಿದೆ. ಭಾರತದ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಗೆ ಸಂಬಂಧಿಸಿದಂತೆ ಎಮಿಷನ್ ಇಂಟೆನ್ಸಿಟಿಯನ್ನು 33%ದಿಂದ 35%ವರೆಗೂ ಕಡಿಮೆ ಮಾಡಲಿದೆ 2030ರವರೆಗೆ ಅನ್ನುವಂಥದ್ದು. ಅಂದರೆ 2005ರಲ್ಲಿ ಏನು ಭಾರತದ ಕಡೆಯಿಂದಾಗಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗ್ತಿತ್ತೋ ಅದರಲ್ಲಿ 33ರಿಂದ 35% ಕಡಿತ 2030ರವರೆಗೆ ಮಾಡಲಿದೆ ಅನ್ನುವಂಥದ್ದು ಮೊದಲನೆಯ ಕಮಿಟ್ಮೆಂಟ್ ಆಗಿರುವಂಥದ್ದು. ಹಾಗೆ ಎರಡನೇ ಹಂತದಲ್ಲಿ ಭಾರತ ಸುಮಾರು 40%
ಇನ್ಸ್ಟಾಲ್ಡ್ ಎಲೆಕ್ಟ್ರಿಕ್ ಪವರ್ ಏನು ಭಾರತದಲ್ಲಿ ಇದೆಯೋ 2030ರಷ್ಟೊತ್ತಿಗೆ ನಾನ್ ಫೋಸಿಲ್ ಫ್ಯೂಲ್ ಬೇಸ್ಡ್ ಎನರ್ಜಿಯನ್ನು ಡೆವಲಪ್ ಮಾಡಲಿದೆ ಅನ್ನುವಂಥದ್ದು. ಅಂದರೆ ವಾಯು, ವಿಂಡ್ ಎನರ್ಜಿ ಆಗಿರ್ಬೋದು, ಹೈಡ್ರೋ ಪವರ್ ಆಗಿರಬಹುದು, ನ್ಯೂಕ್ಲಿಯರ್ ಎನರ್ಜಿ ಆಗಿರಬಹುದು, ಹೀಗೆ ನಾನ್ ಫೋಸಿಲ್ ಅಂತಂದರೆ ಕ್ರೂಡ್ ಆಯಿಲ್ ಅಥವಾ ಬೇರೆ ಯಾವುದೇ ಥರ್ಮಲ್ ಎನರ್ಜಿಯನ್ನು ಉಪಯೋಗಿಸದೆ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಮೇಲೆ ಡಿಪೆಂಡ್ ಆಗಿ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ತನ್ನು ಉತ್ಪಾದಿಸುವಂತಹ ನಿಟ್ಟಿನಲ್ಲಿ 2030ರಷ್ಟೊತ್ತಿಗೆ 40% ಕೆಪಾಸಿಟಿಯನ್ನು ಭಾರತ ಈ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಅಡಿಯಲ್ಲಿ ಡೆವಲಪ್ ಮಾಡಲಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗೂ ಮೂರನೇ ಅತಿ ಇಂಪಾರ್ಟೆಂಟ್ ಟಾರ್ಗೆಟನ್ನು ಇಲ್ಲಿ ನೋಡಬೇಕಾಗಿರುವಂಥದ್ದು. ಸೊ ಮೂರನೇ ಟಾರ್ಗೆಟ್ ಭಾರತ ಕೊಟ್ಟಿರುವಂಥದ್ದು ಇವತ್ತು ಭಾರತದಲ್ಲಿ ಇರುವಂತಹ ಕಾರ್ಬನ್ ಸಿಂಕ್, ಅಂದರೆ ಈ ಕಾಡು ಏನು ಬೆಳೆಸ್ತಾ ಇದ್ದೀವಿ ಕಾರ್ಬನನ್ನು ಎಳ್ಕೊಳ್ಳುವಂತಹ ನಿಟ್ಟಿನಲ್ಲಿ, ಹಾಗೂ ನೀರು ಅಥವಾ ಸಮುದ್ರವನ್ನು ಕಾಪಾಡುವಂಥದ್ದು, ಇವೆಲ್ಲವನ್ನು ನಾವು 2.5ರಿಂದ 3 ಗಿಗಾಟನ್ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಳ್ಳುವಷ್ಟು ಫಾರೆಸ್ಟ್ ಕವರನ್ನು 2030ರಷ್ಟೊತ್ತಿಗೆ ನಾವು ಹೆಚ್ಚಿಗೆ ಮಾಡಲಿದ್ದೀವಿ ಅನ್ನುವಂಥದ್ದು. ಸೊ ಎಷ್ಟು ಕಾಡನ್ನು ಬೆಳೆಸ್ತೀವೋ ಅಷ್ಟು ಕಾರ್ಬನ್ ಸಿಂಕ್ ಹೆಚ್ಚಾಗ್ತಾ ಹೋಗುತ್ತದೆ, ಅಂದರೆ ಅಷ್ಟು ಕಾರ್ಬನ್ ಗಿಡಗಳು ಎಳ್ಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದೆ ಹೋಗ್ತವೆ. ಸೊ ಯಾಕೆ ಕಾರ್ಬನ್ ಸಿಂಕ್ ಅಥವಾ ಫಾರೆಸ್ಟ್ ಅಂತ ಕರಿತೀವಿ ಅಂತಂದರೆ, ಫೋಟೋಸಿಂಥಸಿಸ್ ಪ್ರೋಸೆಸ್ನ ಬಗ್ಗೆ ತಾವು ಕೇಳಿದ್ದಲ್ಲಿ ಗಿಡ ಮರಗಳು ತನ್ನ ಎನರ್ಜಿಯನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಸೂರ್ಯನ ಅನುಕೂಲವನ್ನು ಪಡಿತವೆ ಅನ್ನುವಂಥದ್ದು ನಮಗೆ ಗೊತ್ತೇ ಇದೆ. ಆ ಸೂರ್ಯನನ್ನು ಪಡ್ಕೊಂಡು ಎನರ್ಜಿ ಡೆವಲಪ್ ಮಾಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡನ್ನು ಗಿಡ ಮರಗಳು ಎಳ್ಕೊಂಡು ಆಕ್ಸಿಜನನ್ನು ಹೊರಹಾಕ್ತವೆ. ಸೊ ಆ ಒಂದು ನಿಟ್ಟಿನಲ್ಲಿ ಕಾಡು ಕಾರ್ಬನ್ ಸಿಂಕ್ ಅಥವಾ ಕಾರ್ಬನನ್ನು ಹೀರ್ಕೊಳ್ಳುತ್ತದೆ. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ 2030ರಷ್ಟೊತ್ತಿಗೆ ಕಾಡನ್ನು ಹೆಚ್ಚಿಗೆ ಡೆವಲಪ್ ಮಾಡಿ 2.5ರಿಂದ 3 ಗಿಗಾಟನ್ ಕಾರ್ಬನ್ ಡೈಆಕ್ಸೈಡು ಗಿಡ ಮರಗಳನ್ನು ಎಳ್ಕೊಳ್ಳುವಂತಹ ಕಡೆಗೆ ಕೆಲಸ ಮಾಡುತ್ತದೆ ಅನ್ನುವಂಥದ್ದು. ಹಾಗೂ 4ನೇ ಟಾರ್ಗೆಟ್ ಭಾರತದ ಕಡೆಯಿಂದ 2030ರಷ್ಟೊತ್ತಿಗೆ 450 ಗಿಗಾವ್ಯಾಟ್ಸ್ ರೆನ್ಯೂವಬಲ್ ಎನರ್ಜಿಯನ್ನು ಡೆವಲಪ್ ಮಾಡಲಿದೆ ಅನ್ನುವಂಥದ್ದು. ಅಂದರೆ ಒಟ್ಟು ರೆನ್ಯೂವಬಲ್ ಎನರ್ಜಿ, ವಿಂಡ್ ಎನರ್ಜಿ ಆಗಿರಬಹುದು, ನೀರಿನಿಂದ ಹೈಡ್ರೋ ಎನರ್ಜಿ ಆಗಿರಬಹುದು, ಅಥವಾ ನ್ಯೂಕ್ಲಿಯರ್ ಎನರ್ಜಿ ಆಗಿರಬಹುದು, ಇವೆಲ್ಲ ರೆನ್ಯೂವಬಲ್ ಎನರ್ಜಿ ಸೋರ್ಸಸನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಒಟ್ಟು 450 ಗಿಗಾವ್ಯಾಟ್ಸ್ಗಳ ಎನರ್ಜಿ ಸೋರ್ಸಸನ್ನು 2030ರಷ್ಟೊತ್ತಿಗೆ ಡೆವಲಪ್ ಮಾಡಲಿದೆ ಅನ್ನುವಂಥದ್ದು. ಭಾರತ ಇದುವರೆಗೂ 100 ಗಿಗಾವ್ಯಾಟ್ಸ್ ಎನರ್ಜಿ ಸೋರ್ಸಸನ್ನು ಡೆವಲಪ್ ಆಗಲೇ ಮಾಡಿಕೊಂಡಿರುವಂತಹ ನಿಟ್ಟಿನಲ್ಲಿ 2030ರಷ್ಟೊತ್ತಿಗೆ ಇದನ್ನು ಫುಲ್ಫಿಲ್ ಮಾಡಲಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಕ್ಯಾಬಿನೆಟ್ಟು ಮಾಂಟ್ರಿಯಲ್ ಪ್ರೋಟೋಕಾಲ್ನ ಅಡಿಯಲ್ಲಿ ಕಿಗಾಲಿ ಅಮೆಂಡ್ಮೆಂಟನ್ನು ಅಪ್ರೂವಲ್ ಕೊಟ್ಟಿದೆ. ನೆನ್ಪಿಟ್ಕೊಳ್ಳಿ, ಮಾಂಟ್ರಿಯಲ್ ಪ್ರೋಟೋಕಾಲ್ನ ಅಡಿಯಲ್ಲಿ ಕಿಗಾಲಿ ಅಗ್ರಿಮೆಂಟ್ ಏನು ಅನ್ನುವಂಥದ್ದು ತಮಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್. ಇದು ಪ್ರಿಲಿಮ್ಸಲ್ಲಿ ಕೇಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ, ನೆನ್ಪಿಟ್ಕೊಳ್ಳಿ. ಈ ಕಿಗಾಲಿ ಅಗ್ರಿಮೆಂಟ್ನ ಅಡಿಯಲ್ಲಿ ಹೈಡ್ರೋಫ್ಲೋರೋಕಾರ್ಬನ್ಸನ್ನು 80ರಿಂದ 85% 2040ರಷ್ಟೊತ್ತಿಗೆ ಕಡಿತ ಮಾಡಲಾಗುತ್ತದೆ ಅನ್ನುವಂಥದ್ದು ಈ ಒಂದು ಕಿಗಾಲಿ ಅಮೆಂಡ್ಮೆಂಟ್ನ ಅಡಿಯಲ್ಲಿ ಮುಖ್ಯವಾಗಿ ಮಾಡುವಂತಹ ಒಂದು ಪ್ರಾಮಿಸ್ ಅಥವಾ ಕಮಿಟ್ಮೆಂಟ್ ಆಗಿರುತ್ತದೆ. ಈ ಕಿಗಾಲಿ ಅಗ್ರಿಮೆಂಟನ್ನು ಮಾಂಟ್ರಿಯೋ ಪ್ರೋಟೋಕಾಲ್ನ ಅಡಿಯಲ್ಲಿ ತಂದಿರುವಂಥದ್ದು. ಮಾಂಟ್ರಿಯೋ ಪ್ರೋಟೋಕಾಲ್ನ ಬಗ್ಗೆ ತಾವು ಗೊತ್ತಿರಬೇಕು ಅಂತಂದರೆ 1987ರಲ್ಲಿ ಈ ಒಂದು ಪ್ರೋಟೋಕಾಲನ್ನು ಓಝೋನ್ ಲೇಯರನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಆಂಥ್ರೋಪೊಜೆನಿಕ್ ಪ್ರೊಟೆಕ್ಷನ್ ಅಥವಾ ಮನುಷ್ಯರು ಏನೆಲ್ಲ ಗ್ಯಾಸಸ್ಗಳನ್ನು ಕನ್ಸಂಪ್ಷನ್ ಅಥವಾ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೋ ಅವುಗಳನ್ನು ತಡೆ ಹಿಡಿಯುವಂಥದ್ದು ಮುಖ್ಯವಾದ ನಿಟ್ಟಿನಲ್ಲಿ ಓಝೋನನ್ನು ಕಾಪಾಡೋದಕ್ಕೋಸ್ಕರ ಮಾಂಟ್ರಿಯಲ್ ಪ್ರೋಟೋಕಾಲನ್ನು ತರಲಾಗಿತ್ತು. ಮಾಂಟ್ರಿಯಲ್ ಪ್ರೋಟೋಕಾಲ್ನ ಅಡಿಯಲ್ಲಿ ಹೈಡ್ರೋಕ್ಲೋರೋಫ್ಲೋರ್ಕಾರ್ಬನ್ HCFC ಅನ್ನು ತಡೆ ಹಿಡಿಯುವಂಥದ್ದು ಮುಖ್ಯವಾದ ಕಾರ್ಯಚಟುವಟಿಕೆ ಆಗಿರುತ್ತದೆ. ತದನಂತರ HFC. ಸೊ HFCಯ ಬಹಳ ಕಡಿಮೆ ಎಫೆಕ್ಟ್ ಓಝೋನ್ ಲೇಯರ್ ಮೇಲೆ ಇರೋದ್ರಿಂದ ಇದನ್ನು 2ನೇ ಆದ್ಯತೆಯನ್ನು ಕೊಡಲಾಗಿತ್ತು. ಸೊ 2016ರಲ್ಲಿ ಕಿಗಾಲಿ ಅಗ್ರಿಮೆಂಟನ್ನು ಹೈಡ್ರೋಫ್ಲೋರೋಕಾರ್ಬನನ್ನು ತಡೆ ಹಿಡಿಯುವಂತಹ ನಿಟ್ಟಿನಲ್ಲಿ ಜಾರಿಗೆ ತರಲಾಗಿತ್ತು ಅನ್ನುವಂಥದ್ದು ತಮಗೆ ಇಲ್ಲಿ ಗೊತ್ತಿರಬೇಕಾದಂತಹ ಮಾಹಿತಿ. ಸೊ 2040ರಷ್ಟೊತ್ತಿಗೆ 80ರಿಂದ 85% HFCಯನ್ನು ಕಡಿಮೆ ಮಾಡುವಂತಹ ಕಡೆಗೆ ರಾಷ್ಟ್ರಗಳು ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಕಿಗಾಲಿ ಅಗ್ರಿಮೆಂಟ್ ಆಗಿತ್ತು. ಸೊ ಆ ನಿಟ್ಟಿನಲ್ಲಿ ಭಾರತ ಈಗ ಅಪ್ರೂವಲ್ ಕೊಟ್ಟಿರುವಂತಹ ನಿಟ್ಟಿನಲ್ಲಿ 2016ರ ಅಡಿಯಲ್ಲಿ ಈ ಕಿಗಾಲಿ ಅಗ್ರಿಮೆಂಟಿಗೆ ಭಾರತ ಸಮ್ಮತಿಯನ್ನು ಕೊಟ್ಟಿದೆ. ಹಾಗೂ 2032ರಿಂದ ಅಥವಾ 2032ರಷ್ಟೊತ್ತಿಗೆ 10% ಕಡಿತವನ್ನು HFC ಹೈಡ್ರೋಫ್ಲೋರೋಕಾರ್ಬನ್ಸ್ನಲ್ಲಿ ಮಾಡಲಿದೆ ಭಾರತ. 2037ರಷ್ಟೊತ್ತಿಗೆ 20%, 2042ರಷ್ಟೊತ್ತಿಗೆ 30%,
ಹಾಗೂ 2047 80% ಅನ್ನುವಂತಹ ಟಾರ್ಗೆಟ್ಸ್ಗಳನ್ನು ಭಾರತ ಇಲ್ಲಿ ಡಿಫೈನ್ ಮಾಡಿಕೊಂಡಿರುವಂಥದ್ದು ನೆನ್ಪಿಟ್ಕೋಬೇಕಾಗಿರುವಂತಹ ಮಾಹಿತಿ ಆಗಿರ್ತದೆ. ಒಟ್ಟಾರೆ ಇದೆಲ್ಲವೂ ಚರ್ಚೆ 2021 ನವೆಂಬರ್ ತಿಂಗಳಲ್ಲಿ ನಡೆಯುವಂತಹ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26ಕ್ಕೆ ಸಂಬಂಧಿಸಿದಂತೆ ತಯಾರಿಕೆ ನಡೀತಿರುವಂತಹ ಸಂದರ್ಭದಲ್ಲಿ ಈ ಎಲ್ಲ ಚರ್ಚೆಗಳು ನಡೆದಿರುವಂಥದ್ದು. ಹಾಗೂ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ 2019ರಲ್ಲಿ ನಡೆದಂತಹ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಎಲ್ಲಿ ನಡೆದಿತ್ತು ಆ್ಯಂಡ್ ಯಾವುದಾಗಿತ್ತು ಅನ್ನುವಂಥದ್ದು. 2019ರಲ್ಲಿ ಹಂಗೆ ನೋಡ್ಕೊಂಡ್ರೆ COP25 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 25ರ ಮೀಟಿಂಗ್ ನಡೆದಿದ್ದು ಅದು ಮ್ಯಾಡ್ರಿಡ್ ಸ್ಪೇನ್ನಲ್ಲಿ ನಡೆಸಲಾಗಿತ್ತು ಅನ್ನುವಂಥದ್ದು. 2018ರಲ್ಲಿ COP24 ಕೊಟಾವೈಸ್ ಪೋಲ್ಯಾಂಡ್ನಲ್ಲಿ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಸಂಕ್ಷಿಪ್ತ ವಿಡಿಯೋನ ಮಾಡ್ತೀನಿ, ಸ್ಟಾಟಿಕ್ ಪೋರ್ಷನಿಗೆ ಸಂಬಂಧಿಸಿದಂತೆ. ಅದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ. ಸೊ ಚಾನಲನ್ನು ಫಾಲೋ ಮಾಡಿ ಅಪ್ಡೇಟ್ಸನ್ನು ನೋಡ್ಕೋತಾ ಇರಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಅಲ್ಲಿ ಬಹುತ್ ಮುಖ್ಯವಾದಂತಹ ಪಾಯಿಂಟ್ಸ್ಗಳನ್ನು ಇಲ್ಲಿ ಆ್ಯಡ್ ಮಾಡಲಾಗುತ್ತದೆ. ಇಂದಿನ ಮುಂದಿನ ಆರ್ಟಿಕಲ್ ಸೆಂಟರ್ ಟು ಬೂಸ್ಟ್ ಆಯಿಲ್ ಪಾಮ್ ಫಾರ್ಮಿಂಗ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ತಾಳೆ ಎಣ್ಣೆಗೆ ಸಂಬಂಧಿಸಿದಂತಹ ಕೃಷಿ ಚಟುವಟಿಕೆಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದಿಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಅದರ ಬಗ್ಗೆ ನಾವು ಇಲ್ಲಿ ಸಂಕ್ಷಿಪ್ತವಾಗಿ ನೋಡ್ತಾ ಇರುವಂಥದ್ದು. ಸೊ ಇಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಅಗ್ರಿಕಲ್ಚರಿಗೆ ಸಂಬಂಧಿತವಾದಂಥದ್ರಿಂದ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3ಯಲ್ಲಿ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು ನೆನಪಿಟ್ಕೋಬೇಕು. ಸೊ ಕೇಂದ್ರ ಸರ್ಕಾರ ಇಲ್ಲಿ ಮುಖ್ಯವಾಗಿ ರೈತರಿಗೆ ಸರಿಯಾದ ನ್ಯಾಯ, ಹೆಚ್ಚಿನ ತಾಳೆ ಎಣ್ಣೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರುವಂಥವರಿಗೆ ಮತ್ತು ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ನ ಅಡಿಯಲ್ಲಿ ಒಂದಿಷ್ಟು ಹೆಚ್ಚಿನ ಆರ್ಥಿಕ ಸಹಾಯವನ್ನು ಸರ್ಕಾರ ಮಾಡುವಂಥದ್ದು ಮತ್ತು ಯಾರೆಲ್ಲ ಈ ಒಂದು ಗಿಡಗಳನ್ನು ಬೆಳೆಸಲು ಮುಂದಾಗ್ತಾರೋ ಅವರಿಗೆ ಮೆಟೀರಿಯಲ್ ಅಸಿಸ್ಟೆನ್ಸನ್ನು ಕೊಡುವಂತಹ 3 ಮುಖ್ಯವಾದ ಉದ್ದೇಶದೊಂದಿಗೆ ಇವತ್ತು ಕೇಂದ್ರ ಸರ್ಕಾರ ಈ ಕ್ರಮವನ್ನು ಕೈಗೊಳ್ತಾ ಇರುವಂಥದ್ದು. ಅಂದರೆ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದೆ ತಾಳೆ ಎಣ್ಣೆ ಬೆಳೆಗಾರರಿಗೋಸ್ಕರ. ಸೊ ಮುಖ್ಯವಾಗಿ ಇದರ ಉದ್ದೇಶವಾಗಿರುವಂಥದ್ದು ಡೊಮೆಸ್ಟಿಕ್ ಪ್ರೊಡಕ್ಷನನ್ನು ಹೆಚ್ಚಿಸಿ ಆಮದು ಏನು ತಾಳೆ ಎಣ್ಣೆಯನ್ನು ನಾವು ಮಾಡ್ತಾ ಇದ್ದೀವೋ ಇಂಟರ್ನ್ಯಾಷನಲ್ ಮಾರುಕಟ್ಟೆಯಿಂದ ಅದನ್ನು ಕಡಿಮೆ ಮಾಡುವಂಥದ್ದು ಮುಖ್ಯವಾದಂತಹ ಉದ್ದೇಶ ಸರ್ಕಾರದ್ದಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನ್ಯಾಷನಲ್ ಮಿಷನ್, ಇದನ್ನು ನೆನ್ಪಿಟ್ಕೊಳ್ಳಿ, ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಪಾಮ್. ಸೊ ಈ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಶುರು ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ತಾಳೆ ಎಣ್ಣೆ ಬೆಳೆಗಾರರಿಗೆ ಬಹುಮುಖ್ಯವಾದಂತಹ ಒಂದು ಹೊಸ ಬುನಾದಿಯನ್ನು ಹಾಕ್ತಾ ಇರುವಂಥದ್ದು. ಸೊ ಈ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಆ್ಯಂಡ್ ಆಯಿಲ್ ಪಾಮ್ ಅನ್ನುವಂತಹ ಕಾರ್ಯಕ್ರಮ ಮುಂದಿನ 5 ವರ್ಷಗಳಲ್ಲಿ ಭಾರತ ಸರ್ಕಾರ ಸುಮಾರು 1000ಕ್ಕಿಂತ ಹೆಚ್ಚು ಕೋಟಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಲು ಮುಂದಾಗ್ತಾ ಇರುವಂಥದ್ದು. ಇದರ ಅಡಿಯಲ್ಲಿ ಈ ತಾಳೆ ಎಣ್ಣೆ ಬೆಳೆಗಾರರ ಏನು ಎಕರೇಜ್ ಅಥವಾ ಎಷ್ಟು ಎಕರೆ ಬೆಳೆ ಈಗ ಬೆಳೀತಾ ಇದ್ದಾರೋ ಅದನ್ನು ಹೆಚ್ಚಿಸಿ ಅಟ್ಲೀಸ್ಟ್ 6.5 ಲಕ್ಷ ಹೆಕ್ಟರ್ ಜಾಗವನ್ನು ಅಥವಾ ಭೂಮಿಯನ್ನು 2025-26 ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಲಿದೆ ಅನ್ನುವಂಥದ್ದು. ಅಂದರೆ ಇವತ್ತು ಎಷ್ಟು ಎಕರೆ ಬೆಳೆಗಾರರು ತಾಳೆ ಎಣ್ಣೆನ ಬೆಳೀತಾ ಇದ್ದಾರೋ ಅದಕ್ಕೆ ಅಡಿಷ್ನಲ್ 6.5 ಲಕ್ಷ ಹೆಕ್ಟರ್ಸ್ ಆ್ಯಡ್ ಆಗಲಿದೆ ಅನ್ನುವಂಥದ್ದು. ಹಾಗೂ ಇವತ್ತು 11.2 ಲಕ್ಷ ಟನ್ ಪ್ರೊಡಕ್ಷನ್ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ 2025-26 ಕೇಂದ್ರ ಸರ್ಕಾರ ತನ್ನ ಸಹಾಯ ಹಸ್ತವನ್ನು ಮುಂದೆ ಮಾಡಲಿದೆ ಅನ್ನುವಂಥದ್ದು ಈ ಕಾರ್ಯಕ್ರಮದ ಅಡಿಯಲ್ಲಿ. ಒಟ್ಟಾರೆ ಇಲ್ಲಿ ಮುಖ್ಯವಾದ ಉದ್ದೇಶ ಸರ್ಕಾರದ್ದು ಆಗಿರುವಂಥದ್ದು ತಾಳೆ ಎಣ್ಣೆ ಬೆಳೆಗಾರರು ಏನಿದ್ದಾರೋ ಅವರಿಗೆ ತಾಳೆ ಎಣ್ಣೆಗೆ ಸಂಬಂಧಿಸಿದಂತೆ ಸಿಗುವಂತಹ ಆದಾಯದಲ್ಲಿ ಸ್ಟೆಬಿಲಿಟಿಯನ್ನು ತರುವಂಥದ್ದು ಮುಖ್ಯವಾದ ಉದ್ದೇಶವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ತಾಳೆ ಎಣ್ಣೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಪ್ರೈಸ್ ಎಶ್ಯೂರೆನ್ಸ್, ಅಂದರೆ ಈಗ ಮುಂಚೆ ನಮಗೆಲ್ಲ ಗೊತ್ತಿರೋ ಹಾಗೆ MSPಯನ್ನು ಒಂದಿಷ್ಟು ಬೆಳೆಗಳಿಗೆ ಮಾತ್ರ ಕೊಡಲಾಗ್ತಿತ್ತು. ಅದೇ ರೀತಿಯಲ್ಲಿ ಇವತ್ತು ತಾಳೆ ಎಣ್ಣೆ ಬೆಳೆಗಾರರಿಗೂ ಸಹ ಒಂದಿಷ್ಟು ಪ್ರೈಸ್ ಅಶ್ಯೂರೆನ್ಸನ್ನು ಕೇಂದ್ರ ಸರ್ಕಾರ ಶುರು ಮಾಡ್ತಾ ಇರುವಂಥದ್ದು. ಹಾಗೂ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ಗಳಲ್ಲಿ ತಾಳೆ ಎಣ್ಣೆಯನ್ನು ಬೆಳೆಯುವಂತಹ ಒಂದು ಅಪರ್ಚುನಿಟಿ ತುಂಬ ಜಾಸ್ತಿ ಇರೋದ್ರಿಂದ ಆ ರೀಜನ್ನಲ್ಲಿ ಈ ಬೆಳೆಗಾರರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಲಿದೆ ಅನ್ನುವಂಥದ್ದು. ಆದರೆ ತಾಳೆ ಎಣ್ಣೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಬಯೋಡೈವರ್ಸಿಟಿ ಕನ್ಸರ್ನ್ಸ್ ಇದ್ದಾವೆ. ಅಂದರೆ ಒಂದಿಷ್ಟು ಬೆಳೆಗಾರರು ಬರೀ ತಾಳೆ ಎಣ್ಣೆ ಬೆಳೆಯೋದ್ರಿಂದ ಅದರಿಂದಾಗಿ ನಿಸರ್ಗಕ್ಕೆ ಮತ್ತು ಭೂಮಿಗೆ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅನ್ನುವಂಥದ್ದು ಒಂದಿಷ್ಟು ಕ್ರೈಸಿಸ್ ಅಥವಾ ವಿರೋಧಗಳು ವ್ಯಕ್ತವಾಗಿದ್ದು, ಇವತ್ತು ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯಿಲ್ ಪಾಮ್ ರಿಸರ್ಚ್ ಮಾಡಿದಂತಹ ಸ್ಟಡಿಯ ಪ್ರಕಾರ ದೇಶದಲ್ಲಿ ಒಟ್ಟು 28 ಲಕ್ಷ ಹೆಕ್ಟರ್ ಭೂಮಿ ಆಯಿಲ್ ಪಾಮ್ ಅಥವಾ ತಾಳೆ ಎಣ್ಣೆ ಬೆಳೆಯುವಂತಹ
ಕೆಲಸಕ್ಕೆ ಉಪಯೋಗವಾಗುವಂಥದ್ದಾಗಿರೋದ್ರಿಂದ ಆ ರೀತಿಯ ಯಾವುದೇ ಸಮಸ್ಯೆಗಳು ನಾವು ಭಾರತದಲ್ಲಿ ಕಾಣೋದಿಲ್ಲ ಅನ್ನುವಂಥದ್ದು. ಒಟ್ಟಾರೆ ಈ ಒಂದು ಕ್ರಮದಿಂದಾಗಿ ಭಾರತದಲ್ಲಿ ತಾಳೆ ಎಣ್ಣೆ ಬೆಳೆಯುತ್ತಿರುವಂತಹ ರೈತರಿಗೆ ಇದ್ದಂತಹ ಸಂಕಷ್ಟದಿಂದ ಹೊರತರುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನು ಈ ಕ್ರಮವನ್ನು ಕೈಗೊಂಡಿದೆಯೋ ಇದರಿಂದಾಗಿ ಕಾರ್ಖಾನೆಗಳು, ಯಾಕಂದರೆ ಬೆಳೆ ಬೆಳೆದ ನಂತರ ಕಾರ್ಖಾನೆಯಲ್ಲಿ ಸಿಗುವಂತಹ ಬೆಲೆಯೂ ಸಹ ಡಿಪೆಂಡೆಂಟ್ ಆಗಿರುತ್ತದೆ ಆ ಕಾರ್ಖಾನೆ ಎಷ್ಟರ ಮಟ್ಟಿಗೆ ಬೆಳೀತದೆ ಅಂತ. ಸೊ ಬೆಳೆ ಸರಿಯಾಗಿ ಬೆಳೆದ ನಂತರ ಅಥವಾ ಹೆಚ್ಚಿಗೆ ಬಂದ ನಂತರ ಕಾರ್ಖಾನೆಗಳು ಜಾಸ್ತಿ ಆಗ್ತವೆ. ಕಾರ್ಖಾನೆಗಳು ಜಾಸ್ತಿ ಆಗೋದ್ರಿಂದ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅದರ ಕೊಡುಗೆಯೂ ಹೆಚ್ಚಾಗುತ್ತದೆ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ದೇಶ ಮುಂದಿನ ದಿನಗಳಲ್ಲಿ ತಾಳೆ ಎಣ್ಣೆ ನಾವು ಏನು ಬೇರೆ ರಾಷ್ಟ್ರಗಳಿಂದಾಗಿ ಆಮದು ಮಾಡ್ಕೊತಾ ಇದ್ವೋ ಅದನ್ನು ಹಿಂದಿಕ್ಕಿ ನಾವು ಸೆಲ್ಫ್ ಸಫಿಷಿಯೆಂಟ್ ಆಗುವಂತಹ ಕಡೆಗೆ ಕೆಲಸಗಳು ಹೆಚ್ಚಿಗೆ ನಡೀತವೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಫ್ಲಾಗ್ಸ್ ಡಿಲೇ ಇನ್ ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ಪ್ರೊಸೆಸ್. ಸೊ ದೇಶದಲ್ಲಿ ಕ್ರಿಮಿನಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಏನು ಬದಲಾವಣೆಗಳು ಮಾಡುವ ಅವಶ್ಯಕತೆ ಇತ್ತೋ ಅದರಲ್ಲಿ ತುಂಬ ಹಿಂಜರಿಕೆ ಆಗ್ತಾ ಇದೆ ಅನ್ನುವಂತಹ ವಿಷಯವನ್ನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಹೇಳ್ತಾ ಇರುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಒಂದು ಆರ್ಟಿಕಲ್ನ ವಿಶ್ಲೇಷಣೆ ಶುರು ಮಾಡೋದಕ್ಕಿಂತ ಮುನ್ನ ನೆಲ್ಸನ್ ಮಂಡೇಲಾ ಅವರ ಒಂದು ಕೋರ್ಟನ್ನು ತಾವು ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಇದು ತಾವು ಎಸ್ಸೆಗಳಲ್ಲಿ ಉಪಯೋಗಿಸ್ಕೋಬಹುದು. ಹ್ಯೂಮನ್ ರೈಟ್ಸಿಗೆ ಸಂಬಂಧಿಸಿದಂತೆ ಯಾವುದೇ ಟಾಪಿಕ್ ಬಂದಾಗ ಇದು ಬಹಳ ಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಸೊ ಕೋರ್ಟ್ ಆಗಿರುವಂಥದ್ದು, ಟು ಡಿನೈ ಪೀಪಲ್ ದೇರ್ ಹ್ಯೂಮನ್ ರೈಟ್ಸ್ ಇಸ್ ಟು ಚಾಲೆಂಜ್ ದೇರ್ ವೆರಿ ಹ್ಯುಮ್ಯಾನಿಟಿ. ಸೊ ಇಸ್ ಟು ಚಾಲೆಂಜ್ ದೇರ್ ವೆರಿ ಹ್ಯುಮ್ಯಾನಿಟಿ. ಸೊ ಇಲ್ಲಿ ನೆಲ್ಸನ್ ಮಂಡೇಲಾ ಅವರು ಹೇಳ್ತಾ ಇರುವಂಥದ್ದು, ಯಾವುದಾದರೂ ವ್ಯಕ್ತಿಯ ಮಾನವ ಹಕ್ಕುಗಳನ್ನು ತಾವು ಏನಾದರೂ ಕೊಡದೇ ಇದ್ದಿದ್ದಲ್ಲಿ ಅದು ಮನುಷ್ಯತ್ವಕ್ಕೆ ಅಥವಾ ಮಾನವೀಯತೆಗೆ ಆದಂತಹ ಒಂದು ದೊಡ್ಡ ಸಂಘರ್ಷಣೆ ಆಗಿರುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು ನೆಲ್ಸನ್ ಮಂಡೇಲಾ ಅವರು. ಸೊ ಮಾನವ ಹಕ್ಕು ಅನ್ನುವಂಥದ್ದು ಮಾನವ ಕುಲಕ್ಕೆ ಅಥವಾ ಮಾನವೀಯತೆಯನ್ನು ಕಾಪಾಡೋದಕ್ಕೆ ಬಹುಮುಖ್ಯವಾಗಿರುವಂತಹ ಪಾತ್ರವನ್ನು ವಹಿಸುತ್ತದೆ ಅನ್ನುವಂಥದ್ದು ನೆಲ್ಸನ್ ಮಂಡೇಲಾ ಅವರ ಮಾತಿಂದ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ದೇಶದಲ್ಲಿ ಮಾನವ ಹಕ್ಕುಗಳನ್ನು ಕಾಪಾಡೋದಕ್ಕೋಸ್ಕರ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನನ್ನು 12 ಅಕ್ಟೋಬರ್ 1933ರಲ್ಲಿ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್, ಅಂದರೆ ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿರುತ್ತದೆ. ನಾನು ಹೇಳಿದ್ದೆ ಸ್ಟ್ಯಾಟ್ಯೂಟರಿ ಬಾಡಿ ಹಾಗೂ ನಾನ್ ಸ್ಟ್ಯಾಟ್ಯೂಟರಿ ಬಾಡಿಗೂ ಏನು ವ್ಯತ್ಯಾಸ. ಸ್ಟ್ಯಾಟ್ಯೂಟರಿ ಬಾಡಿ ಅಂತಂದರೆ ಪಾರ್ಲಿಮೆಂಟ್ನ ಕಾನೂನಿನ ಅಡಿಯಲ್ಲಿ ತಂದಂತಹ ಒಂದು ಅಂಗವನ್ನು ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕರಿತೀವಿ. ಸೊ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993 ಅಡಿಯಲ್ಲಿ ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನನ್ನು ಜಾರಿಗೆ ತಂದಿರುವಂಥದ್ದು. 2018ರಲ್ಲಿ 25 ವರ್ಷದ ಸಿಲ್ವರ್ ಜೂಬ್ಲಿಯನ್ನು ಆಚರಿಸಿರುವಂತಹ ಈ ಒಂದು ಸಂಸ್ಥೆ ಹೆಡ್ ಕ್ವಾರ್ಟರ್ ಆಗಿರುವಂಥದ್ದು ನವದೆಹಲಿಯಲ್ಲಿ. ಇದು ಮುಖ್ಯವಾಗಿ ದೇಶದಲ್ಲಿ ಮಾನವನ ಅಥವಾ ರೈಟ್ಸ್ ಟು ಲೈಫ್, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಡಿಗ್ನಿಟಿಗೆ ಸಂಬಂಧಿಸಿದಂತೆ ಏನು ಸಂವಿಧಾನದಲ್ಲಿ ಪ್ರಾವಧಾನಗಳಿದ್ದಾವೋ, ಅಂತಾರಾಷ್ಟ್ರೀಯ ಕನ್ವೆನ್ಷನ್ಸ್ಗಳು ಅದನ್ನು ಹೇಳಿಕೊಡ್ತಾವೋ ಅದನ್ನು ದೇಶದಲ್ಲಿ ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡುತ್ತದೆ ಅನ್ನುವಂಥದ್ದು. ಇವತ್ತು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಆಗ್ತಾ ಇರುವಂತಹ ಅಥವಾ ಆಗದೇ ಇರುವಂತಹ ರಿಫಾರ್ಮ್ನಿಂದಾಗಿ ಎಷ್ಟೋ ಕೇಸ್ಗಳು ಇವತ್ತಿಗೂ ಪೆಂಡಿಂಗ್ ಆಗಿ ಉಳ್ಕೊಂಡಿದ್ದಾವೆ. ಆ್ಯಂಡ್ ಆ ಕೇಸ್ ಮುಗಿದೇ ಇರೋ ಕಾರಣಕ್ಕೆ ಎಷ್ಟೋ ಜನ ಟ್ರಯಲ್ ಇಲ್ಲದೆಯೇ ಕೋರ್ಟಿನಲ್ಲಿ ಕೊಳಿತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮುಖ್ಯವಾಗಿ ಈ ಒಂದು ಕ್ರಮಕ್ಕೆ ಬೇಗ ಚಾಲನೆ ಕೊಟ್ಟು ಯಾರೆಲ್ಲ ತಪ್ಪನ್ನು ಮಾಡದೇ ಇದ್ದರೂ ಜೈಲಲ್ಲಿ ಉಳ್ಕೊಳ್ಳುವಂತಹ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾರೋ ಅವರಿಗೆ ಇಲ್ಲಿ ಜಸ್ಟಿಸನ್ನು ಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ದ ಪೊಲೀಸ್ ವಿ ನೀಡ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ವಿಷಯ, ಭಾರತದಲ್ಲಿ ಪೊಲೀಸ್ ಫೋರ್ಸ್ ಏನಿದೆ ಅದು ರೆಸ್ಪಾನ್ಸಿವ್ ಮತ್ತು ರೆಸ್ಪೆಕ್ಟೆಡ್ ಆಗುವ ಅವಶ್ಯಕತೆ ಇದೆ. ಇವತ್ತು ಭಾರತದಲ್ಲಿ ಜನರು ಪೊಲೀಸ್ ಅಂತಂತಂದರೆ ಭಯ ಪಡುವಂತಹ ಸಮಸ್ಯೆ ಅಥವಾ ಪರಿಸ್ಥಿತಿ ತುಂಬ ಜಾಸ್ತಿ ಉಂಟಾಗಿದೆ. ಅದನ್ನು ಬದಲಾಯಿಸಿ ಇವತ್ತು ರೆಸ್ಪಾನ್ಸಿವ್ ಪೊಲೀಸ್ ಅಂತಂದರೆ ತಮ್ಮ ಕಷ್ಟಗಳನ್ನು ಅಥವಾ ಜನರ ಕಷ್ಟಕ್ಕೆ ಸ್ಪಂದಿಸುವಂತಹ ಒಂದು ಫೋರ್ಸ್ ಆಗಿ ಹೊರಹೊಮ್ಮುವ ಅವಶ್ಯಕತೆ ಇದೆ. ಹಾಗೂ ಸಮಾಜದಲ್ಲಿ ಅದರ ಬಗ್ಗೆ ಒಂದು ನಂಬಿಕೆ ಮತ್ತು ಗೌರವ ಹೆಚ್ಚಾಗುವಂತಹ ಕಡೆಗೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಇದನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಇರುವಂತಹ ಮುಖ್ಯವಾದಂತಹ ವಿಷಯ ಪೊಲೀಸ್ ಫೋರ್ಸ್ ಅಥವಾ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತಹ ವಿಷಯವಾಗಿರೋದ್ರಿಂದ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ GS ಪೇಪರ್ 2ಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಯಾಕೆ ಇವತ್ತು ಇದನ್ನು ಮಾತಾಡ್ತಿದ್ದೀವಿ ಅಂತಂದರೆ, ಕೆಲವು ವಾರಗಳ ಹಿಂದೆ ನ್ಯಾಷನಲ್ ಪೊಲೀಸ್ ಅಕಾಡೆಮಿ, ಇದು ಹೈದರಾಬಾದಲ್ಲಿದೆ, ತಮಗೆಲ್ಲ ಗೊತ್ತಿರುವಂತಹ ಮಾಹಿತಿ ಆಗಿರುತ್ತದೆ. ಸೊ ಹೈದರಾಬಾದಲ್ಲಿ ಇರುವಂತಹ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ಒಂದು NPS ಅಥವಾ IPS ಪ್ರೊಬೇಷನರ್ಸ್ಗಳ ಪಾಸಿಂಗ್ ಔಟ್ ಪರೇಡ್ ನಡೆಯಲಾಯಿತು. ಆ ಪಾಸಿಂಗ್ ಔಟ್ ಪರೇಡ್ನಲ್ಲಿ ರಂಜಿತಾ ಶರ್ಮಾ ಅನ್ನುವಂತಹ IPS ಪ್ರೊಬೇಷನರು, ಇವರು ಹರಿಯಾಣದಿಂದ ಆಗಿರುವಂಥವರು, ಇವರು ಆ ಪರೇಡನ್ನು ಕಮಾಂಡಿಂಗ್ ಆಫೀಸರ್ ಆಗಿ ಚಾಲನೆ ಅಥವಾ ಅಲ್ಲಿ ಪಾಲ್ಗೊಂಡಿದ್ದರು. ಹಾಗೂ ಇವರು 2 ಉತ್ತಮ ಅವಾರ್ಡ್ಸ್ಗಳನ್ನು ಗೆದ್ದಿರುವಂಥದ್ದು. ಆ ಸಂದರ್ಭದಲ್ಲಿ
ಒಂದು ಬೆಸ್ಟ್ ಆಲ್ರೌಂಡ್ IPS ಪ್ರೊಫೆಷನರ್ ಮತ್ತು ಸ್ವಾರ್ಡ್ ಆಫ್ ಆನರ್ ಫಾರ್ ಬೆಸ್ಟ್ ಔಟ್ಡೋರ್ ಪ್ರೊಫೆಷನರ್. ಸೊ ಈ 2 ಅವಾರ್ಡ್ಸ್ಗಳನ್ನು ಎರಡನೇ ಹೆಣ್ಣಾಗಿ ಇವರು ಹೊರಬಂದಿರುವಂಥದ್ದು. ಹಿಂದಿನ ವರ್ಷವೂ ಸಹ ಕಿರಣ್ ಶ್ರುತಿ ಅನ್ನುವಂತಹ ಮಹಿಳೆ ಬೆಸ್ಟ್ IPS ಪ್ರೊಫೆಷನರ್ ಅವಾರ್ಡನ್ನು ಪಡ್ಕೊಂಡಿರುವಂತಹ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ನಲ್ಲಿ ಏನೆಲ್ಲ ಕ್ವಾಲಿಟೀಸ್ ಬೆಳ್ಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹದ್ದನ್ನು ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಯಾವುದೇ ಒಬ್ಬ ಪ್ರೊಫೆಷನರಿ ಆಫೀಸರ್ ಉತ್ತಮವಾದಂತಹ ಅವಾರ್ಡನ್ನು ಪಡೆದಿದ್ದಾನೆ ಅಂತಂದರೆ ಅದು ಬರೀ ಅವನ ಸ್ಕಿಲ್ಸ್ ಮೇಲಾಗಿರಬಹುದು ಅಥವಾ ಕ್ಲಾಸ್ ರೂಮಲ್ಲಿ ಕರಿತಿರುವಂತಹ ಪಾಠಗಳನ್ನು ಆಧರಿಸಿ ಅಲ್ಲ, ಅವನ ಓವರಾಲ್ ಡೆವಲಪ್ಮೆಂಟನ್ನು ಆಧರಿಸಿ ಅವನಿಗೆ ಅವಾರ್ಡನ್ನು ಕೊಡಲಾಗುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವನ ಒಳ್ಳೆಯ ನಡವಳಿಕೆ ಹಾಗೂ ಜನರ ಕಷ್ಟಕ್ಕೆ ಸ್ಪಂದಿಸುವಂಥದ್ದು ಮತ್ತು ಯಾವುದಾದ್ರೂ ಸಮಸ್ಯೆ ಇದ್ದಾಗ ಅದಕ್ಕೆ ಸರಿಯಾದ ಕ್ರಮವನ್ನು ಆದಷ್ಟು ಶೀಘ್ರವಾಗಿ ತಗೊಳ್ಳುವಂಥದ್ದು ಕ್ವಾಲಿಟೀಸ್ ಮುಖ್ಯವಾಗಿ IPS ಆಫೀಸರ್ಸ್ಗಳಲ್ಲಿ ನೋಡಿ ಅದನ್ನು ಆಧರಿಸಿ ಅವಾರ್ಡನ್ನು ಡಿಸೈಡ್ ಮಾಡಲಾಗುತ್ತದೆ. ಸೊ ಇವತ್ತಿನ ದಿನಗಳಲ್ಲಿ ಎಲ್ಲ IPS ಆಫೀಸರ್ಸ್ಗಳಲ್ಲಿ ಈ 3 ಕ್ವಾಲಿಟೀಸ್ಗಳನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. ಇವತ್ತು ಟೆಕ್ನಾಲಜಿ ಬೆಳೀತಾ ಇರುವಂತಹ ಹಂತವನ್ನು ನೋಡಿದಾಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚಿನ ಅನುಕೂಲವಾಗಲಿದೆ. ಯಾವುದೇ ಕ್ರೈಮ್ ಆಗಿರಬಹುದು, ವಿಷಯಕ್ಕೆ ಸಂಬಂಧಿಸಿದಂತಹ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅನ್ನುವಂಥದ್ದು. ಇವತ್ತು ಪೊಲೀಸ್ ಆಫೀಸರ್ಸ್ಗಳನ್ನು ಬಹಳ ಅರ್ಲಿ ಸರ್ವಿಸಲ್ಲೇ ಹೆಚ್ಚಿನ ಇಂಡಿಪೆಂಡೆಂಟ್ ಚಾರ್ಜಸ್ಗಳನ್ನು ಭಾರತದಲ್ಲಿ ಕೊಡಲಾಗ್ತಾ ಇರುವಂಥದ್ದು. ಬಹಳ ಉತ್ತಮವಾದ ಆಫೀಸರ್ಸ್ಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗ್ತಾ ಇರುವಂಥದ್ರಿಂದ. ಬಟ್ ಒಂದಿಷ್ಟು ಕೃತ್ಯಗಳು ಪೊಲೀಸ್ ಡಿಪಾರ್ಟ್ಮೆಂಟನ್ನು ಹಿಂದಿಕ್ತಾ ಇದೆ. ಉದಾಹರಣೆಗೆ ಮುಂಬೈನ ಮಾಜಿ ಪೊಲೀಸ್ ಕಮಿಷನರ್ ಆದಂತಹವರ ವಿರುದ್ಧ ಎಕ್ಸ್ಟಾರ್ಷನ್ ಅಥವಾ ವಸೂಲಿ ಮಾಡುವಂತಹ ಒಂದು ಚಾರ್ಜಸ್ನ ಹಾಕಲಾಗಿತ್ತು. ಹಾಗೂ ತಮಿಳುನಾಡುವಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ವುಮನ್ ಆಫೀಸರ್ ಮೇಲೆ ಮಾಡಿರುವಂತಹ ಕೃತ್ಯಕ್ಕೆ ಒಬ್ಬ ಸೀನಿಯರ್ ಆಫೀಸರ್ ಮೇಲೆ ಚಾರ್ಜ್ ಶೀಟನ್ನು ಹಾಕಲಾಗಿದೆ. ಇವೆಲ್ಲವೂ ಪೊಲೀಸ್ ಡಿಪಾರ್ಟ್ಮೆಂಟ್ನ ಒಂದಿಷ್ಟು ಇಮೇಜನ್ನು ಕಡಿಮೆ ಮಾಡುತ್ತದೆ. ಆ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಬದಲಾವಣೆಗಳ ಬಗ್ಗೆ ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಯಾವುದೇ ಒಬ್ಬ ಆವ್ರೇಜ್ ಸಿಟಿಸನ್ನು ಒಂದು ಫ್ರೆಂಡ್ಲಿ ಪೊಲೀಸ್ ಆಫೀಸರನ್ನು ಬಯಸ್ತಾನೆ. ರಿಚ್ ಆಗಿರಬಹುದು, ಪೂರ್ ಆಗಿರಬಹುದು, ಎಲ್ಲರಿಗೂ ಸಮಾನವಾಗಿ ಇವರು ನೋಡ್ಕೋತಾರೆ ಅನ್ನುವಂಥದ್ದು. ಹಾಗೂ ಹೆಣ್ಣು ಮಕ್ಕಳ ವಿರುದ್ಧ ಆಗ್ತಾ ಇರುವಂತಹ ಕ್ರೈಮ್ ಹೆಚ್ಚಾಗ್ತಿದೆ. ಕೇಸಸ್ಗಳು ರಿಪೋರ್ಟ್ ಮಾಡೋಕ್ಕೆ ಹೋದಾಗ FIR ಮಾಡ್ಕೊಳ್ಳಲ್ಲ. ಹಾಗೂ ಯಾವುದೇ ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೆ ಸರಿಯಾಗಿ ಸ್ಪಂದಿಸದೇ ಇರುವಂತಹ ವಿಷಯಗಳು ಜಾಸ್ತಿ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಪೊಲೀಸ್ ಅವರ ವಿರುದ್ಧ ಜನರಲ್ಲಿ ಒಂದಿಷ್ಟು ಅಪನಂಬಿಕೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಈ ಬಹಳ ಶ್ಲಾಘನೀಯ ಅಥವಾ ಬೇಜಾರಾಗುವ ಸಂಗತಿ. ಸೊ ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಆಫೀಷಿಯಲ್ಸ್ಗಳನ್ನು ಈ ಒಂದು ಗುಡ್ ಕಂಡಕ್ಟ್, ಒಳ್ಳೆಯ ನಡವಳಿಕೆ, ಎಂಪತಿ, ಸ್ಪಂದಿಸುವಂತಹ ಒಂದು ಆಲೋಚನೆ ಮತ್ತು ಕ್ವಿಕ್ ರಿಫ್ಲೆಕ್ಸ್, ಈ 3 ಕ್ವಾಲಿಟೀಸ್ಗಳನ್ನು ಹೆಚ್ಚಿಸುವಂತಹ ಕಡೆಗೆ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು. ಬಹಳಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಆಗುವಂತಹ ಟ್ರಾನ್ಸ್ಫರ್ಗಳು ಮತ್ತು ಪೋಸ್ಟಿಂಗ್ಗಳು ಪೊಲಿಟಿಕಲಿ ಮೋಟಿವೇಟೆಡ್ ಇರ್ತವೆ ಅನ್ನುವಂಥದ್ದನ್ನು ನಾವು ಕೇಳಿರ್ತೀವಿ. ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತಹ ಒಂದು ತೀರ್ಪಿನ ಪ್ರಕಾರ ರಾಜ್ಯದ DGP, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಏನು ಟಾಪ್ ಮೋಸ್ಟ್ ಪೊಲೀಸ್ ಅಫಿಷಿಯಲ್ ಆಗಿರ್ತಾರೆ, ಇವರನ್ನು ಅಪಾಯಿಂಟ್ ಮಾಡಬೇಕಾದ್ರೆ UPSC ನಾಮಿನೇಟ್ ಮಾಡುವಂತಹ 3 ಹೆಸರುಗಳನ್ನು ತಗೊಂಡು ಅವರ ಹೆಸರುಗಳಲ್ಲಿ ಒಬ್ಬರನ್ನು DGPಯನ್ನಾಗಿ ಪ್ರಮೋಟ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸೊ ಟಾಪ್ ಹಂತದಲ್ಲಿ ತರುವಂತಹ ಪಾರದರ್ಶಕತೆಯಿಂದಾಗಿ ಅದು ಕೆಳಗಿನ ಹಂತದಲ್ಲಿ ಫಿಲ್ಟರೇಟ್ ಆಗುತ್ತದೆ ಅನ್ನುವಂತಹ ನಂಬಿಕೆಯನ್ನು ಇಲ್ಲಿ ಇಟ್ಕೊಂಡಿರುವಂಥದ್ದು. ಬಟ್ ಅದು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಇಂದಿನ ಮುಂದಿನ ಆರ್ಟಿಕಲ್ ಎ ಡಿಲೇಡ್ ಇಂಟರ್ವೆನ್ಷನ್. ನೆನ್ನೆ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಯಲ್ಲಿ ನಾನು ಎಕಾನಮಿ ಸೆಕ್ಷನ್ನ ಅಡಿಯಲ್ಲಿ ರೆಮಿಷನ್ ಆಫ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಆನ್ ಎಕ್ಸ್ಪೋರ್ಟ್ ಪ್ರಾಡಕ್ಟ್ಸ್ ಅನ್ನುವಂತಹ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಏನು ರೂಲ್ಸ್ ಮತ್ತು ಟ್ಯಾಕ್ಸ್ ರೇಟ್ಸ್ಗಳನ್ನು ಸರ್ಕಾರ ಜಾರಿಗೆ ತರುವ ಅವಶ್ಯಕತೆ ಇತ್ತು ಅದನ್ನು ತಂದಿರುವಂತಹ ನಿಟ್ಟಿನಲ್ಲಿ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಅದೇ ಆರ್ಟಿಕಲ್ನ ಒಂದಿಷ್ಟು ಸಂಕ್ಷಿಪ್ತ ವಿವರಣೆಯನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತಹ ವಿಷಯದಲ್ಲಿ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಈ ಒಂದು ಕಾರ್ಯಕ್ರಮವನ್ನು ತರುವಂಥದ್ದು ಮುಖ್ಯವಾಗಿ ಭಾರತದಿಂದ ಏನು ರಫ್ತು ಆಗ್ತವೋ ಅವುಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರೈಸ್ ಕಾಂಪಿಟೇಟಿವ್ ಆಗುವಂತಹ ನಿಟ್ಟಿನಲ್ಲಿ, ಯಾಕಂದರೆ ದೇಶದಲ್ಲಿ ಹಾಕುವಂತಹ ಡ್ಯೂಟೀಸ್ ಮತ್ತು ಟ್ಯಾಕ್ಸಸ್ಗಳೇ ಜಾಸ್ತಿ ಆದಾಗ ಅದರ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತುಂಬ ಕಾಸ್ಟ್ಲಿ ಆಗುತ್ತೆ. ಆವಾಗ ಬೇರೆ ಅಂತಾರಾಷ್ಟ್ರೀಯ ಅಥವಾ ಬೇರೆ ರಾಷ್ಟ್ರಗಳ ವಸ್ತುಗಳೊಂದಿಗೆ ಅವು ಕಂಪೀಟ್ ಮಾಡಲು ಸಾಧ್ಯವಾಗೋದಿಲ್ಲ. ಅದಕ್ಕೆ ರಫ್ತು ಅನ್ನುವಂಥದ್ದು ಭಾರತದಿಂದ ಕಡಿಮೆಯಾಗಿ ನಾವು ಹೆಚ್ಚಿನ ಲಾಭವನ್ನು ಪಡೆಯಲು ಸಾಧ್ಯವಾಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹಿಂದೆ ಇದ್ದಂತಹ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ ಇನ್ಸೆಂಟಿವ್ ಸ್ಕೀಮ್ನ ಬದಲಾಗಿ ಇದನ್ನು ತಂದಿರುವಂಥದ್ದು. ಸೊ ರಿಮಿಷನ್ ಆನ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಆನ್ ಸಪೋರ್ಟ್ಕಿನ ಮುಂಚೆ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ ಇನ್ಸೆಂಟಿವ್ ಸ್ಕೀಮ್ ಅನ್ನುವಂತಹ ಒಂದು ಕಾರ್ಯಕ್ರಮವಿತ್ತು. ಬಟ್ US ಈ ಒಂದು ಕಾರ್ಯಕ್ರಮ ಅಥವಾ ಸ್ಕೀಮ್ನ ವಿರುದ್ಧ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನಲ್ಲಿ ಹಾಕಿದಂತಹ ಅಬ್ಜೆಕ್ಷನನ್ನು ನೋಡಿ
ಇದು WTO ರೂಲ್ಸ್ನ ವಿರುದ್ಧವಾಗಿದೆ ಅಂತ ಹೇಳಿ ಇದನ್ನು ತೆಗೆದುಹಾಕಿ ಇವಾಗ ರೆಮಿಷನ್ ಆಫ್ ಡ್ಯೂಟೀಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಆನ್ ಎಕ್ಸ್ಪೋರ್ಟ್ ಕಾರ್ಯಕ್ರಮವನ್ನು ಜಾರಿಗೆ ತಂದಿರುವಂಥದ್ದು. ಇದರ ಅಡಿಯಲ್ಲಿ ನಾನು ಹೇಳಿದ ಹಾಗೆ ಒಂದಿಷ್ಟು ವಸ್ತುಗಳು ಏನೆಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ರಫ್ತಾಗ್ತಾವೋ ಭಾರತದಿಂದಾಗಿ ಅವುಗಳ ಡ್ಯೂಟೀಸ್ ಮತ್ತು ಟ್ಯಾಕ್ಸಸನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ಕಂಪನಿ ಅಥವಾ ವ್ಯಕ್ತಿಗೆ ಹಿಂತಿರುಗಿಸಲಾಗುತ್ತದೆ. ಉದಾಹರಣೆಗೆ ಒಂದಿಷ್ಟು ವಸ್ತುಗಳನ್ನು ಬಿಟ್ಟು, ಸ್ಟೀಲು, ಫಾರ್ಮಾಸ್ಯೂಟಿಕಲ್ಲು ಮತ್ತು ಕೆಮಿಕಲ್ಸನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಂದಿಷ್ಟು ವಸ್ತುಗಳಿಗೆ ಪ್ರಾವಧಾನವನ್ನು ಮಾಡಿರುವಂಥದ್ದು. ಒಟ್ಟು ಈ ಕಾರ್ಯಕ್ರಮದಿಂದಾಗಿ ಎಕ್ಸ್ಪೋರ್ಟ್ ಹೆಚ್ಚಾಗಿ ಅಥವಾ ರಫ್ತು ಹೆಚ್ಚಾಗಿ ಭಾರತ $400 ಬಿಲಿಯನ್ ಬಿಸ್ನೆಸ್ಸನ್ನು ಮಾಡಲಿದೆ ಅನ್ನುವಂತಹ ಆಸೆಯನ್ನು ನಮ್ಮ ದೇಶದ ಪ್ರಧಾನಮಂತ್ರಿಯವರು ತೋರಿಸಿರುವಂಥದ್ದು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹಳೆಯ ಕಾರ್ಯಕ್ರಮದ ಅಡಿಯಲ್ಲಿ ಪೆಂಡಿಂಗ್ ಇರುವಂತಹ ಟ್ಯಾಕ್ಸಸ್ ಮತ್ತು ಇನ್ಸೆಂಟಿವ್ಸ್ಗಳನ್ನು ವಾಪಸ್ ಮಾಡಲಾಗುವುದು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಎಕ್ಸ್ಪೋರ್ಟ್ ಅಥವಾ ರಫ್ತಿನ ಬಗ್ಗೆ ಹೆಚ್ಚಿನ ಚರ್ಚೆ ಇವತ್ತು ಯಾಕೆ ಮಾಡಲಾಗ್ತಿದೆ ಅಂತಂದರೆ, ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಬಗ್ಗೆ ತಮಗೆಲ್ಲ ಗೊತ್ತಿದ್ದರೆ, ಚೈನಾದ ನಾಯಕತ್ವದಲ್ಲಿ ಶುರುವಾದಂತಹ ಈ ಒಂದು ಸಂಸ್ಥೆ 15 ರಾಷ್ಟ್ರಗಳನ್ನು ಒಳಗೊಂಡಂತಹ ಒಂದು ಮೇಜರ್ ಎಕನಾಮಿಕ್ ಬ್ಲಾಕ್ ಆಗಿ ಹೊರಹೊಮ್ತಾ ಇದೆ. ಭಾರತ RCEPಗೆ ಸೇರಿಕೊಂಡಿಲ್ಲ. ಯಾಕೆ ಅಂತಂದರೆ ತನ್ನದೇ ಆದಂತಹ ಒಂದಿಷ್ಟು ವಿರೋಧಗಳು ಇದರ ಜೊತೆ ಇದ್ವು. ಬಹಳಷ್ಟು ರಾಷ್ಟ್ರಗಳೊಂದಿಗೆ ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮುಂಚಿತವಾಗಿಯೇ ಪಡ್ಕೊಂಡಿದೆ. ಉದಾಹರಣೆಗೆ ಆಸ್ಟ್ರೇಲಿಯಾ, UK, ಯುರೋಪಿಯನ್ ಯೂನಿಯನ್, US. ಸೊ ಈ ಭಾಗಗಳೊಂದಿಗೆ ಪಡೆದಂತಹ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಉಪಯೋಗಿಸ್ಕೋಬೇಕು ಅಂತಂದರೆ ನಮ್ಮ ಭಾರತ ದೇಶದ ರಫ್ತು ಹೆಚ್ಚಾಗಬೇಕು. ಸೊ RCEP ಬಗ್ಗೆ ನಾನು ಹೇಳಿದೆ, 15 ರಾಷ್ಟ್ರಗಳು ಚೈನಾದ ನಾಯಕತ್ವದಲ್ಲಿ ತನ್ನ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಏಸಿಯಾನ್ 10 ರಾಷ್ಟ್ರಗಳು ಚೈನಾ, ಜಪಾನ್, ಸೌತ್ ಕೊರಿಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. ಇವು 5 + 10 ಏಷಿಯಾನ್ ಸೇರಿ 15 ರಾಷ್ಟ್ರಗಳ ಪೈಕಿ. ಇದನ್ನು ನೆನ್ಪಿಟ್ಕೊಳ್ಳಿ. ಈ ಒಂದು ಬ್ಲಾಕ್ ಒಟ್ಟು ಪ್ರಪಂಚದ 30% ಗ್ಲೋಬಲ್ ಎಕಾನಮಿಯನ್ನು ತೋರಿಸಲಿದೆ ಹಾಗೂ 2.2 ಬಿಲಿಯನ್ ಜನ ಈ ಒಂದು ಬ್ಲಾಕಲ್ಲಿ ನೆಲೆಸಿರುವಂಥದ್ದು. ಇದು ಪ್ರಪಂಚದ ಅತಿದೊಡ್ಡ ಟ್ರೇಡಿಂಗ್ ಬ್ಲಾಕ್ ಆಗಿ ಹೊರಹೊಮ್ಮಲಿದೆ ಅನ್ನುವಂಥದ್ದು. 2019ರಲ್ಲಿ RCEPಯಿಂದ ಭಾರತ ಹೊರನಡೆದಿರುವಂತಹ ವಿಷಯವು ನಮಗೆಲ್ಲ ಗೊತ್ತಿರುವಂಥದ್ದು. ಇವೆಲ್ಲ ವಿಷಯಗಳನ್ನು ತಿಳ್ಕೊಂಡ ನಂತರ ಭಾರತ ಎಕ್ಸ್ಪೋರ್ಟ್ನಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಲಾಭವನ್ನು ಪಡಿಬೇಕು ಅಂತಂದರೆ ರಫ್ತಿನ ಕ್ಷೇತ್ರದಲ್ಲಿ ಭಾರತ ಹೆಚ್ಚಿನ ಸಾಧನೆಯನ್ನು ಮಾಡಬೇಕಾಗಿರುವಂತಹ ನಿಟ್ಟಿನಲ್ಲಿ ರೆಮಿಷನ್ ಆಫ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಆನ್ ಎಕ್ಸ್ಪೋರ್ಟ್ ಅನ್ನುವಂತಹ ಕಾರ್ಯಕ್ರಮ ಆ ಒಂದು ನಿಟ್ಟಿನಲ್ಲಿ ಕ್ರಮವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳಿವೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.